ಶನಿವಾರ ದಿನ ಬಾಗಲಕೋಟೆಯಲ್ಲಿ ಸಂವಿಧಾನ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಸಂವಿಧಾನ ಸನ್ಮಾನ ಅಭಿಯಾನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈಗಾಗಲೇ ನವೆಂಬರ್ 26ರಿಂದ ಪ್ರಾರಂಭಗೊಂಡು ಜನವರಿ 26ರವರೆಗೆ ಅಭಿಯಾನ ಪ್ರಾರಂಭ ನಡೆದಿದೆ. ಇವತ್ತು ಆ ಅಂಗವಾಗಿ ಬಾಗಲಕೋಟೆಯಲ್ಲಿ 11ನೇ ತಾರೀಕಿನಂದು ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ದೊಡ್ಡ ಆಡಿಟೋರಿಯಂ ಹಾಲ್ನಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಬ್ಯಾನರ್ ಅಡಿಯೊಳಗೆ ಆ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು, ಹಾವೇರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಮತ್ತು ಆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಗುಳ್ಳದಗುಡ್ಡದ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು. ಆ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಿತ್ರದುರ್ಗದ ಸಂಸದರು, ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸರ್ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಹಿಂದಿನ ಸಚಿವರಾಗಿರ್ತಕ್ಕಂಥ ಮಹೇಶ್ ಅವರು ಹಾಗೂ ಸಂವಿಧಾನ ಬದಲಾಯಿಸಿದ್ದು ಯಾರು ಅಂತಕ್ಕಂಥ ಒಂದು ಪುಸ್ತಕವನ್ನು ರಚನೆ ಮಾಡಿರ್ತಕ್ಕಂಥ ವಿಕಾಸ್ ಪುತ್ತೂರು ಅವರು ಅವತ್ತಿನ ದಿನ ಇಲ್ಲಿ ಆ ಬಿಡುಗಡೆ ಕಾರ್ಯಕ್ರಮವನ್ನು ಇರುವುದರಿಂದ ವಿಕಾಸ್ ಕುಮಾರ್ ಪುತ್ತೂರು ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಕಾರಣ ಆ ಕಾರ್ಯಕ್ರಮದೊಳಗೆ ನಾವು ಸಹಿತ ಸಂಪರ್ಕ ಮಾಡಿದ್ದೆವು. ವಿಶೇಷವಾಗಿ ವಕೀಲರು, ಡಾಕ್ಟರ್ಗಳಿಗೆ, ಸಮಾಜದ ಪ್ರಮುಖ ಸಂವಿಧಾನ ಸನ್ಮಾನ ಅಂದರೆ ಸಂವಿಧಾನಕ್ಕೆ ಇವತ್ತು 75ರ ವಜ್ರ ಮಹೋತ್ಸವ ಸಂಭ್ರಮದಲ್ಲಿದ್ದೇವೆ. 75 ವರ್ಷ ಪೂರ್ಣವಂತ ಈ ಸಂವಿಧಾನ ಸನ್ಮಾನ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ್ಯ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ SC/ST ಶೋಷಿತ ಸಮುದಾಯ ಜಾಗೃತ ಮನದ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಚುನಾವಣೆಗಳ ಬಂದಾಗ ವಿನಾಕಾರಣ ಬೇರೆ ಪಕ್ಷದವರು ಜನರನ್ನ ದಾರಿ ತಪ್ಪಿಸಿ ಕೆಲಸ ಮಾಡ್ತಾರೆ. ಸಂವಿಧಾನ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ ನೈಜ ಅಂಬೇಡ್ಕರ್ಗೆ ವಿಚಾರಧಾರೆಗಳಿಗೆ ಆದರ್ಶಗಳಿಗೆ ಯಾವ ಪಕ್ಷ ಯಾವ ವ್ಯಕ್ತಿ ಅನ್ಯಾಯ ಆಗಿದೆ ಅನ್ನೋದನ್ನು ಮುಕ್ತ ಮನಸ್ಸಿಂದ ಅವತ್ತು ಚರ್ಚೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮವನ್ನು ವಿಚಾರವನ್ನು ಹಂಚಿಕೊಳ್ಳಬೇಕಂತ ವಿನಂತಿ ಮಾಡ್ತಾರೆ. ಕಾಂಗ್ರೆಸ್ ಬಿಜೆಪಿ ಸಂವಿಧಾನದ ಬಗ್ಗೆ ಭಾರಿ ಪ್ರೀತಿಯ ಪೈಪೋಟಿ ಸರ್, ನಮ್ಮ ಪಾರ್ಟಿ ಯಾವಾಗಲೂ ಕಾಂಗ್ರೆಸ್ನ ಚುನಾವಣೆ ಬಂದಾಗ ಆಟ ಅದು ಅಂಬೇಡ್ಕರ್. ಹೌದು. ಈಗ ಅಮಿತ್ ಶಾಜಿ ಅವರು ಹೇಳಿದ್ದು, ಕಾಂಗ್ರೆಸ್ನವರು ಪದೇ ಪದೇ ಅಂಬೇಡ್ಕರ್ ಅವಮಾನ ಮಾಡಿದ್ರಿ, ಅಂಬೇಡ್ಕರ್ ಮಾಡೋಂಥ ಅನ್ಯಾಯ ನಿಮಗೆ ಅದು ಇದಾಗಬೇಕಾಗಿ ಮೋಕ್ಷ ಆಗಬೇಕಾಗಿತ್ತಂದ್ರೆ ಶಿವನ ನೆನೆಸ್ಬೋರಿ ಅಂದ್ರೆ ಮೋಕ್ಷ ಸಿಗುವುದು ತಿಂಗ. ಅಂಬೇಡ್ಕರ್ ನಿಮ್ಗೆ ಅನ್ಯಾಯ ಮಾಡಿದ್ರೆ ಶಿವ ನೆನೆಸ್ಕೊಂಡ್ರೆ ಮೋಕ್ಷ ಸಿಗ್ತದೆ ನಿಮ್ಗೆ ತಿಂಗ. ಅದು ತಪ್ಪಾಗಿ ಇವರು ಬೇರೆ ಪ್ರಶ್ನೆ ಮಾಡಿ ಅಲ್ಲ 65 ವರ್ಷ ಕಾಂಗ್ರೆಸ್ಸಿಂದ ಅನ್ಯಾಯ ಆಗೈತಿ ಅಂತ ಹೇಳೋದು, ಬಿಜೆಪಿ ಒಟ್ಟು ಅನ್ಯಾಯ ಆಗಿಲ್ಲ. ಅಲ್ಲ, ಬಿಜೆಪಿ ಅನ್ಯಾಯ ಆಗಿದ್ರೆ ನಾವು ಅಧಿಕಾರ ಮಾಡಲ್ಲ. ಸಂವಿಧಾನದ ಆಶಯಗಳನ್ನ ಈ ದೇಶದೊಳಗ ಸಂವಿಧಾನಕ್ಕೆ ಅವಮಾನ ಮಾಡಿದ್ರೆ ಗೊತ್ತೈತಿ. 1975 ಎದ್ರ ಸಂಬಂಧ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ರು. ಯಾಕೆ ಸಂವಿಧಾನ ತಿದ್ದುಪಡಿ ಆಗಿದೆ? ತಮ್ಮ ಅಧಿಕಾರದ ಆಶಯಕ್ಕಾಗಿ ನಮ್ಮ ಅಧಿಕಾರ ದುರ್ಬಳಕೆ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ಅದನ್ನ ನಾವು ಕೆಲವು ಜನ ಹೇಳೋದು ರಾಜಕೀಯ ಪಕ್ಷ ನೋಡ್ರಿ, ಈ ದೇಶದೊಳಗೆ 106 ಸಲ ಸಂವಿಧಾನ ತಿದ್ದುಪಡಿ ಆಗಿದೆ. 106 ಸಲ ತಿದ್ದುಪಡಿ ಆದಾಗ ಯಾರ್ಯಾರು ಎಷ್ಟೆಷ್ಟು ತಿದ್ದುಪಡಿ ಮಾಡಿದ್ರೆ ಎದ್ರ ಸಲ ತಿದ್ದುಪಡಿ ಮಾಡ್ಬೇಕು ಅಂತ ನೀವು ತೆಗೆದು ರೆಕಾರ್ಡ್ ಮಾಡಿದ್ರೆ ಆಟ್ ರೆಕಾರ್ಡ್ ಮಾತಾಡ್ತೈತಿ. ನಾವು ಸುಳ್ಳು ಹೇಳಕತ್ತಿಲ್ಲ. ನಾನು ಹೇಳತ್ತಿದ್ದು